ಶಿಕ್ಷಕರ ದಿನಾಚರಣೆ ಅಂಗವಾಗಿ ಬೇಲೂರಿನ ದೇಶಭಕ್ತರ ಬಳಗದಿಂದ ಶಿಕ್ಷಕ ಈರೇಶ್ ದಂಪತಿರವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ವಿದ್ಯಾ ವಿಕಾಸ್ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ, ಶಿಕ್ಷಣ ಇಲಾಖೆಯಲ್ಲಿ ಇಂಥ ಶಿಕ್ಷಕರು ಪಡೆದಿರುವ ನಿಜಕ್ಕೂ ಬೇಲೂರು ತಾಲೂಕು ಜನತೆ ಪುಣ್ಯವಂತರು. ಶಿಕ್ಷಕ ವೃತ್ತಿಯಲ್ಲಿ ಸೇವಾ ಮನೋಭಾವದಿಂದ ಶಾಲಾ ಮಕ್ಕಳಿಗೆ ತನ್ನ ಸ್ವಂತ ಮಕ್ಕಳಂತೆ ನಡೆಸಿಕೊಳ್ಳುವುದು ಸ್ವತಃ ನಾನು ಕಂಡಿದ್ದೇನೆ. ಹಾಗಾಗಿ ಇವರ ಸೇವಾ ಮನೋಭಾವದಿಂದ ಎಲ್ಲ ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಮಕ್ಕಳ ಸಂಖ್ಯೆ ಹೆಚ್ಚಿರುವ ಶಾಲೆಗಳಿಗೆ ವರ್ಗಾಯಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ದೇಶಭಕ್ತ ಬಳಗದ ಸಂಘದ ಅಧ್ಯಕ್ಷ ಡಾಕ್ಟರ್ ಸಂತೋಷ್, ಕಾರ್ಯದರ್ಶಿ ಮಹೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್, ಶಿಕ್ಷಕರ ಸಂಘದ ಅಧ್ಯಕ್ಷ ಪಾಲಾಕ್ಷ, ಪತ್ರಕರ್ತ ದಿನೇಶ್ ಬೆಳವಾರ್ ಹಾಗೂ ವಿದ್ಯಾ ವಿಕಾಸ್ ಕಾಲೇಜಿನ ವಿದ್ಯಾರ್ಥಿನಿಯರು, ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ವಿನೋದ್ ಕುಮಾರ್, ಪತ್ರಕರ್ತರು, ಬೇಲೂರು. ತಾನು ಅನುಭವಿಸಿದಂಥ ನೋವುಗಳನ್ನು, ತಾನು ಬೆಳೆದಂಥ ಪರಿಸರವನ್ನು ಒಂದು ಸವಾಲಾಗಿ ಸ್ವೀಕರಿಸಿ, ಬಹುಶಃ ವೀರೇಶ್ ಅವರ ಜೀವನವನ್ನು ನಾನು ನೋಡಿದ ಹಾಗೆ, ಕೇಳಿದ ಹಾಗೆ, ಅವರಿಗೆ ಇಷ್ಟೆಲ್ಲ ಪ್ರಚೋದನೆ ಆಗಿದ್ದು ಬಡತನ, ಅವರಿಗೆ ಇಷ್ಟೆಲ್ಲ ಪ್ರಚೋದನೆ ನೀಡಿದ್ದು, ಸಾಧಿಸಬೇಕು ಅಂತ ಹಂಬಲವನ್ನು ಕೊಟ್ಟಿದ್ದು ಅವರ ಕೊರತೆಗಳು, ಸೌಲಭ್ಯ ವಂಚಿತರಾದಂಥ ಯಾವುದೇ ಒಂದು ಸಮುದಾಯ ಸೌಲಭ್ಯದಿಂದ ವಂಚಿತರಾದಾಗ ಅಲ್ಲಿ ಒಂದು ಸಿಟ್ಟು ಬಂದರೆ, ಆ ಸಿಟ್ಟಿನ ಜೊತೆಗೆ ಏನಾದರೂ ಸಾಧನೆ ಮಾಡಲೇಬೇಕು ಅಂತ ಒಂದು ಸವಾಲು ಬಂದರೆ, ಛಲ ಬಂದರೆ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಈರೇಶ್ ಅವರು. ಶಿಕ್ಷಕ ಅಂದರೆ ಗುರು ಗೊತ್ತಿದೆ. ಗುರು ಅಂತಂದರೆ ಅದಕ್ಕೆ ವಿರುದ್ಧವಾದ ಪದ ಲಘು. ಗುರುವಿಗೆ ಮತ್ತೊಂದು ಪದ ಇಲ್ಲೇ ಇಲ್ಲ. ನನಗೆ ಒಮ್ಮೊಮ್ಮೆ ಅನಿಸ್ತದೆ, ಮುಂದಿನ ಜೀವನದಲ್ಲಿ, ಮುಂದಿನ ದಿನಗಳಲ್ಲಿ, ದಿನಮಾನಗಳಲ್ಲಿ ಒಳ್ಳೆಯ ಶಿಕ್ಷಕ ಸಿಗಲಿಲ್ವೇನೋ ಅಂತ ಅನಿಸ್ತಾ ಇತ್ತು ನನಗೆ. ನಮ್ಮ ಗುರುಗಳೇ ಒಂದು ಹಂತದಲ್ಲಿ, ಒಂದು ಪದದಲ್ಲಿ ನಮಗೆಲ್ಲ ತುಂಬ ಜೀವನ ಕೊಟ್ಬಿಟ್ರು, ಜೀವ ಕೊಟ್ಟರು ಅಂತೇಳಿ. ಅಪ್ಪ ಅಮ್ಮ ನಮಗೆ ಜೀವ ಕೊಟ್ಟಿತ್ತು, ನಂತರದಲ್ಲಿ ನಮ್ಮ ಗುರುಗಳೆಲ್ಲ ನಮ್ಗೆ ಜೀವನ ಕೊಟ್ಟಿದ್ರು. ಬಹುಶಃ ಈಗ ಅನಿಸ್ತದೆ, ವೀರೇಶ್ ಅವರು ನೋಡಿದ್ಮೇಲೆ, ಇಲ್ಲ, ಶಿಕ್ಷಣ ಇಲಾಖೆ ಇನ್ನೊಂದಷ್ಟು ದಿನ ಜೀವಂತಿಕೆ ಇದೆ. ವೀರೇಶ್ ಅಂತ ಶಿಕ್ಷಕರಿದ್ದಾರೆ ಅಂತಂದರೆ ನನಗನ್ಸಿದ್ದೀನಿ, ತನ್ನ ಓನರ್ಶಿಪ್ ಅಂತ ಹೇಳ್ತೀವಿ, ಆ ರೀತಿ ಶಾಲೆ ಇಟ್ಕೊಂಡದ್ದು. ನಂದು ಸರ್ಕಾರಿ ಶಾಲೆ ಅಲ್ಲ ಅದು ಅಂತೇಳಿ, ಬೆಳಗ್ಗೆ ಹೋದರೆ ಅವ್ರು ನನ್ನ ಮಕ್ಕಳು ಬಂದಿಲ್ಲ ಬಂದು ಜೋಪಾನ ಮಾಡೋಂಥದ್ದು. ಇವತ್ತು ಯಾವ ಮಗು ಬರದೇ ಇದ್ದರೆ ಮನೆಗೆ ಫೋನ್ ಮಾಡಿ ಯಾಕೆ ಬಂದಿಲ್ಲ ಅಂತ ಕೇಳೋಂಥದ್ದು ಇದನ್ನು ಅಪ್ಪ ಅಮ್ಮ ಮಾಡ್ತಾರೆ. ಆದರೆ ವೀರೇಶ್ ಅವರು ಅಷ್ಟೇ ಮಾಡಲಿಲ್ಲ. ನನ್ನ ಮಕ್ಕಳು ಸ್ವಚ್ಛವಾಗಿರಬೇಕು ಅಂಥೇಳಿ, ಇವತ್ತಿನ ಕಾಲದಲ್ಲಿ ಏನಾದ್ರು ಹೋಗಿದ್ರೆ ಸರ್ಕಾರದ ದುಡ್ಡು ಬಂದಿಲ್ಲ ಸರ್ ಅಂತ ಕೇಳುವಂಥ ಜನರೇ ಜಾಸ್ತಿ. ಸ್ವಚ್ಛತೆ ಯಾಕೆ ಮಾಡಿಲ್ಲ ಅಂತ ಹೇಳಿದರೆ, ಶೌಚಾಲಯ ಕೊಳಗಾಗಿದೆ ಅಂತ ಹೇಳಿದರೆ ನೀವೇ ದುಡ್ಡು ಹಾಕಿಲ್ಲ ಸರ್ ನಮ್ಮನ್ನು ಕೇಳ್ತಾರೆ. ಅದನ್ನು ಹೊರತಾಗಿ ಅವರೇ ಸ್ವತಃ ಶೌಚಾಲಯವನ್ನು ಸ್ವಚ್ಛಗೊಳಿಸಿ, ನನ್ನ ಮಕ್ಕಳು ಆ ಶೌಚಾಲಯಕ್ಕೆ ಹೋಗಬೇಕಾದ್ರೆ ಅಲ್ಲಿ ಸ್ವಚ್ಛವಾಗಿರಬೇಕು. ನಾನು ಹೇಗೆ ಮನೆಯಲ್ಲಿ ನನ್ನ ಮಕ್ಕಳು ಶೌಚಾಲಯ ಹೋಗಬೇಕಾದ್ರೆ ಸ್ವಚ್ಛವಾದ ಶೌಚಾಲಯನ ನಾನು ಕ್ಲೀನ್ ಮಾಡಿಕೊಡ್ತೇನೆ ನನ್ನ ಮಕ್ಕಳಿಗೆ, ಶಾಲೆ ಮಕ್ಕಳು ಕೂಡ ಅಷ್ಟೇ ಸ್ವಚ್ಛ ಇರುವಂಥ ಶೌಚಾಲಯ ಬೇಕು ಅಂತೇಳಿ ಯೋಚನೆ ಮಾಡಿದ್ದೆಲ್ಲ. ಬಸ್ ನನಗನ್ನಿಸ್ತದೆ ಅದು ಒಂದು ದೊಡ್ಡ ಕಾಯಕ. ಬಸ್ ಅಂಥವ್ರನ್ನು ಗುರುತಿಸುವಂಥದ್ದು ಮತ್ತು ಅಂಥವರಿಗೆ ಒಂದೆರಡು ಒಳ್ಳೆ ಮಾತನಾಡೋಂಥದ್ದು ಆಗಲೇಬೇಕಾದಂಥ ಕಾರ್ಯ. ಅದನ್ನು ದೇಶಭಕ್ತ ಬಳಗದವರು ಮಾಡಿದ್ದಾರೆ. ನಾವು ಆಗಾಗಲೇ ಮಾತಾಡ್ಕೊಳ್ತಾ ಇರ್ತೀವಿ. ಆ ಗುರುಗಳು ಸಾಕಷ್ಟು ಜನರಿಗೆ ವಿದ್ಯಾದಾನ ಮಾಡ್ತಾರೆ. ವಿದ್ಯಾದಾನ ಅಂತ ಆ ಮಕ್ಕಳು, ವಿದ್ಯಾರ್ಥಿಗಳು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ದೊಡ್ಡ ದೊಡ್ಡ ಸಾಧನೆ ಮಾಡ್ತಾರೆ, ಸಾಕಷ್ಟು ದುಡಿತಾ ಇರ್ತಾರೆ. ಆದರೆ ಆ ಶಿಕ್ಷಕರುಗಳೆಲ್ಲ ಸಂತೋಷ ಪಡ್ತಿರ್ತಾರೆ, ಅವ್ರು ಟೀಚರಾಗೇ ಇರ್ತಾರೆ. ನಿವೃತ್ತರಾಗತಕ್ಕ ಟೀಚರಾಗಿ ಇಟ್ಕೊಂಡು ಅವ್ರಿಗೆ ಎಷ್ಟು ಸಂತೋಷವಾಗಿರುತ್ತೆ ಅಂತ ಹೇಳಿದರೆ, ಯಾರೋ ಒಬ್ಬ ಇಂಜಿನಿಯರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇಂಜಿನಿಯರ್ ಮಾಡ್ಬೋದು ಕೆಲಸ ಅಂತ ಹೇಳಿ ಅವ್ರು ನೋಡಿ ಸಾಕು, ಬಾಬಾ ಇಲ್ಲಿ ತಪ್ಪಿಬಿಡ್ತಾರೆ. ನಾನು 3 ಜನಕ್ಕೆ ಪರಿಚಯ ಮಾಡಿಕೊಡ್ತಾರೆ, ಸರ್ ಇವರು ನನ್ನ ಸ್ಟೂಡೆಂಟು ಅಂತ ಕಾಳಜಿ. ಆ ಗುರುವನ್ನು ಆ ವಿದ್ಯಾರ್ಥಿಗಳು ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ, ಇವ್ರು ನಮ್ಮ ಗುರುಗಳು ಅಂತ ಹೇಳ್ತಾರೆ ಹೊರತು ಇವ್ರು ನಮ್ಮ ಹಳೆ ಗುರುಗಳು ಅಂತ ಹೇಳಲ್ಲ. ನಿವೃತ್ತಿ ಆದ್ಮೇಲೂ ಕೂಡ ಇವ್ರು ನನ್ನ ಹಳೆ ಗುರುಗಳು, ನಿವೃತ್ತ ಗುರುಗಳು ಅಂತ ಹೇಳಲ್ಲ. ಶಿಕ್ಷಕರ ಮಕ್ಕಳು ಏನು ಹೇಳ್ತಾರೆ, ಸರ್ ಇದು ನಮ್ಮ ಗುರುಗಳು. ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣದ ಧೈರ್ಯ ಇರೋದೇ ಅಲ್ಲಿ, ಅದರ ಚಾಲೆಂಜ್ ಇರೋದೇ ಅಲ್ಲಿ. ಎಲ್ಲಿ ಬೇರುಗಳು ಗಟ್ಟಿಯಾಗಿರ್ತಾವೋ ಹಾಗೆ ಪ್ರಾಥಮಿಕ ಶಿಕ್ಷಣ ಗಟ್ಟಿಯಾಗಿದ್ದರೆ ಮಾತ್ರ ಉನ್ನತ ಶಿಕ್ಷಣ ಸರಿಯಾಗಿ ಸಾಧ್ಯ ಆಗುತ್ತೆ. ಅಂಥ ಒಂದು ಕೆಲಸವನ್ನು, ಅದರಲ್ಲೂ ಒಂದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಟ್ಕೊಂಡು ವೀರೇಶ್ ಅವರು ಇವತ್ತಿನ ಕೇಂದ್ರದಲ್ಲಿ ಕಾರ್ಯಕ್ರಮ ಸಾಧನೆ ಮಾಡಿದ್ದಾರೆ. ಅವ್ರನ್ನ ಬೆನ್ನು ತಟ್ಟಂಥವ್ರು ಯಾರಿದ್ದೀರಿ,
ಇಲಾಖೆ ಪರವಾಗಿ ನನ್ನೊಂದು ದೊಡ್ಡ ನಮಸ್ಕಾರ. ಅಂಥ ಕೆಲಸ ಮುಂದೆ ಆಗಲಿ. ಇವತ್ತು ಒಳ್ಳೆಯದನ್ನು ಉಳಿಸೋದು ಕಡಿಮೆ, 99 ಒಳ್ಳೇದು ಮಾಡಿ ಒಂದನ್ನು ಏನಾದರೂ ವ್ಯತ್ಯಾಸ ಎಡವಿದ್ರೆ ನಡೆಯೋನು ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ವೈಭವೀಕರಿಸ್ತಾರೆ, 99 ಮರೀತಾರೆ. ಸೊ ಅಂಥ ದೃಷ್ಟಿಯಲ್ಲಿ ಇವತ್ತು ಒಳ್ಳೆಯದನ್ನು ಗುರುಸುವಂಥ ಒಳ್ಳೆ ಮನಸ್ಸುಗಳು ಏನು ಸಿಕ್ಕಿದೆ ನಮ್ಮ ಮಾಧ್ಯಮ ಮಿತ್ರರಿಗೆ, ಜೊತೆಗೆ ನಮ್ಮ ದೇಶಭಕ್ತ ಬಳಗದವರಿಗೆ ಇಲಾಖೆ ಪರವಾಗಿ ನನ್ನ ಅಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೀರೇಶ್ ಸರ್, ನಿಮ್ಮ ಈ ಸಾಧನೆಯ ಪಥ ಹೀಗೆ ಸಾಗಿ, ನಾನು ನಿಮ್ಮ ಜೊತೆ ಇದ್ದೀವಿ. ಯಾವತ್ತೂ ಕೂಡ ಒಳ್ಳೆಯದು ನಾಳೆನೇ ಫಲ ಸಿಗುತ್ತೆ ಅಂತ ಬಯಸಿದ್ರೆ ತಪ್ಪಾಗ್ತದೆ, ಒಂದು ವರ್ಷದ ಸಮಯ ಬೇಕಾಗುತ್ತೆ. ಸೊ ನಿಮ್ಮ ಜವಾಬ್ದಾರಿಯನ್ನು ಈ ಪ್ರಶಸ್ತಿ, ಈ ಸನ್ಮಾನ ಹೆಚ್ಚು ಮಾಡಿದೆ. ಇನ್ನೂ ಕೂಡ ನೀವು ಬಹುಶಃ ದೊಡ್ಡ ದೊಡ್ಡ ಶಾಲೆಗಳಿಗೆ ಹೋಗ್ತೀರಿ, ನಾನು ನಿಮ್ಮ ದೊಡ್ಡ ಶಾಲೆಗೆ ಹಾಕಬೇಕು ಯೋಚನೆ ಮಾಡ್ತಾ ಇದ್ದೀನಿ. ಹಾಗಾಗಿ ಆ 5-10 ಮಕ್ಕಳಿಗೆ ಏನು ಸಾಧನೆ ಆಗಿದೆ ಅದು ಸಾಕಷ್ಟು ಜನರಿಗೆ ಆ ಒಂದು ಅವರ ಏನು ಯೋಚನೆ ತಲುಪಬೇಕು ಅಂತ ಬಯಸ್ತಾ ಕರೆಸಿ ಸಂತೋಷ ಉದ್ಘಾಟನೆ ಮಾಡಿದ್ದೀವಿ. ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿ ಲೋಕ ಬಳಸ್ತೀವಿ ಅಂತ ಅಲ್ಲ, ಪ್ರಪಂಚಕ್ಕೆ ಬಂದಿದ್ದೀವಲ್ಲ, ಇರೋ ವರ್ಷದಿಂದ ನಾವು ಚೆನ್ನಾಗಿರಬೇಕು, ನಮ್ಮ ಮುಖ ನೀವು ನೋಡಬೇಕು, ನನ್ನ ನಿಮ್ಮ ಮುಖ ನಾವು ನೋಡಬೇಕು ಅನ್ನೋದು ಬಿಟ್ಟರೆ ಉದ್ಘಾಟನೆ ಮಾಡಿದ ತಕ್ಷಣ ದೇಶ ಬಳಸ್ತೀವಿ ಅಂತ ಅಹಂಕಾರ ಕೂಡ ಯಾರಿಗೂ ಇರಬಾರ್ದು. ಸಾಧನೆ ಮಾಡಿದ ತಕ್ಷಣ ಅಹಂಕಾರ ಇರಬಾರ್ದು ಅಲ್ವ. ನಾನು ಇವೆಲ್ಲ ಮಕ್ಕಳಿಗೆ ಹೇಳೋದಷ್ಟೇ, ನೀವು ಅವರಿಗೆ ನಿಮಗೆ ಮಾದರಿ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನೀವು 1 ಗಂಟೆ ಮುಂದೆ ಇದ್ದೀರಲ್ಲ, ದಟ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್, ದಟ್ ಹ್ಯಾವ್ ಟು ಅಚೀವ್ ಸಮಥಿಂಗ್. ಸೊ ನೀವು ಅನ್ಕೋಬೋದು ಆಗಲ್ಲ ಅಂತೇಳಿ, 100% ಆಗುತ್ತೆ. ಬಟ್ ನಿಮ್ಮ ಮನಸ್ಸು ಬೇಕು. ನಾನು ಈ ಕಾರ್ಯಕ್ರಮ ಬರಬೇಕು ಅಂತ ಮನಸ್ಸು ಮಾಡಿದರೆ ಬರ್ತಿರಲಿಲ್ಲ. ನಾನು ಇದೇ ಬೇಲೂರು ಕಾಲೇಜಲ್ಲಿ ಓದಿದ್ದು, ಗೆಂಡಳ್ಳಿಯಲ್ಲಿ ಓದಿದ್ದು, ಇಲ್ಲೇ ಹತ್ತಿರ ಗೆಂಡಳ್ಳಿಯಲ್ಲಿ ಬಸ್ ಇಲ್ಲ. ಇವತ್ತು ಕೂಡ ನಮ್ಮಲ್ಲಿ ಬಸ್ ಇಲ್ಲ, ನಡ್ಕೊಂಡು ಬರ್ತಿದ್ದು. ಇದ್ದಿದ್ದು 1 ಪ್ಯಾಂಟು 2 ಶರ್ಟು. ನಾನೇನು ಬೆಳೆದು ಬಂದೆ, ಬಹುಶಃ ವೀರೇಶ್ ಅವರು ಅದೇ ಸ್ಥಿತಿ ಅದೇ ಪಟ್ಟು ಬಂದಿದ್ದಾರೆ. ನಮಗೆ ಯಾವತ್ತೇನೋ ಪ್ರೇರಣೆ ಆಗಿದೆ ಇಲ್ಲಿ ತಕ್ಕ ನಿಲ್ಲಿಸಿರೋದು ನಮ್ಮ ಸೌಲಭ್ಯಗಳೆಲ್ಲ, ನಮಗೆ ಕೊರತೆಗಳು, ನಮಗೇನೇನು ಕೊರತೆ ಇತ್ತು ನಮ್ಮನ್ನೆಲ್ಲ ಬೆಳೆಸ್ತಾ ಬಂತು. ನಡೀತಾ ಇತ್ತು, ಮಳೆಯಲ್ಲೆಲ್ಲ ಪುಸ್ತಕ ನೆಂದೋಗ್ತಾ ಇತ್ತು, ಏಟಿಕೆ ನಡೀತಾ ಇತ್ತು, ಹೊಳೆ ಇತ್ತು, ಎಲ್ಲ ಹೊಳೆಯ ದಳವನ್ನು ದಾಟಿಸಿಲ್ಲ ಕಾರಣ ಆಯಿತು. ಇದೇ ತೀವ್ರ ಕೆಲಸ ಓದುವಾಗಲೂ ನಾನು ಅನಿಸ್ತಾ ಇತ್ತು, ಬುಕ್ಸ್ ಇರಲಿಲ್ಲ. ಯಾರೋ ಸ್ನೇಹಿತರು ಬುಕ್ಸ್ ಕೇಳಿದೆ, ಒಳ್ಳೆಯಲ್ಲ ನನಗೆ. ನಾನು ಮೈಸೂರು ತನಕ ಕರ್ಕೋಬೇಕು, MSW ಮಾಡಿದೆ, PhD ಮಾಡ್ತಾ ಇದ್ದೆ. ಅಷ್ಟೇ KS ಆಯಿತು, ವಾಪಸ್ ಬಂದುಬಿಟ್ಟೆ. ನಮ್ಮೂರಲ್ಲೇ ನನ್ನ ಜೀವನ ಖುಷಿ ಆಗುತ್ತೆ, ಕೆಲವು ದಿವಸನೂ ಆಗುತ್ತೆ. ಈ ದೃಷ್ಟಿಯಲ್ಲಿ ವೀರೇಶ್ ಅವರೊಂದಿಗೆ ಇನ್ನೂ ಮಕ್ಕಳು ಸೇರಿದ್ರಲ್ಲ, ಇಷ್ಟು ಮಕ್ಕಳು ಸ್ಫೂರ್ತಿ ಇದೆ, ಸಾಧನೆ ಮಾಡಿದ್ದಾರೆ. ದಟ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಪೇರೆಂಟ್, ದಟ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಟೀಚರ್ಸ್, ಆ್ಯಂಡ್ ಯು ಹ್ಯಾವ್ ಟು ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಸ್ಕೂಲ್ಸ್ ಆರ್ ಕಾಲೇಜಸ್. ಸ್ಕೂಲ್ ಆರ್ ಕಾಲೇಜ್ ನಾಟ್ ಇಸ್ ಜಸ್ಟ್ ಕಾಲೇಜ್ ಆರ್ ಸ್ಕೂಲ್, ಇಟ್ಸ್ ಎ ಟೆಂಪಲ್. ಕೈ ಮುಗಿಬೇಕು. ಅಪ್ಪ ಅಮ್ಮ ಕಷ್ಟಪಟ್ಟಿದ್ದಾರೆ, ಬಂದಿದ್ದಾರೆ, ನೀವು ಗೊತ್ತಿಲ್ಲ ಅವ್ರು ನಿಮ್ಮ ಬಗ್ಗೆನೇ ಚಿಂತೆ, ಮನೆ ಬರೋತಕ್ಕ ಚಿಂತೆ ನಿಮ್ಮದು. ನನ್ನ ಮಗಳು ಇಷ್ಟಕ್ಕೆ ಹೋಗಿ ಎಷ್ಟೇ ಬರ್ತಾಳೋ, ಊಟ ಮಾಡುವಾಗ ನೆಮ್ಮದಿ ಊಟ ಮಾಡಿಲ್ಲ, ನಿಮ್ಮ ಮನೆಗೆ ಒಂದು ನೆಮ್ಮದಿ ಊಟ ಮಾಡ್ತಾಯಿಲ್ಲ, ಯೋಚನೆ ಮಾಡಿ. ಹಾಗಾಗಿ ನಿಮ್ಮ ಅಪ್ಪ ಅಮ್ಮಗೆ ನೀವು ಏನು ಸಂಪತ್ತು ಕೊಟ್ಟರೆ ಗೊತ್ತಿಲ್ಲ, ನೆಮ್ಮದಿ ಕೊಡಿ. ಹೊರಟು ಅನ್ಸುತ್ತೆ. ನಾನು ಅನ್ಕೊಂಡಿದ್ದು ಏನೂ ಆಗಲ್ಲ ಅಂತಂದರೆ ನಾನು ಹಾಗೆ ಆಗ್ತಿದ್ದೆ. ಅದೇ 1 ಎಕರೆ ಜಮೀನಲ್ಲಿ ಅದೇ ಕೊರತೆಗಳು ಬಂತು. ಆ ದೃಷ್ಟಿಯಲ್ಲಿ ವೀರೇಶ್ ಅವ್ರ ಕಥೆಯನ್ನು ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ. ಬಡತನದ ಬೇಗೆಯಿಂದ ಬಂದಂಥವರು ಶ್ರೀಮತಿಯವರು ಕೂಡ ಸಿಕ್ಕರು. ಅವರ ಮನಸ್ಥಿತಿಯನ್ನು ನಾನು ಕೂಡ ಆಗ್ತಿದ್ದೀವಿ. ಆ ದೃಷ್ಟಿ ನಾವು ಅನೇಕ ವೀರೇಶ್ವರು ಹುಡ್ಕೋಬೇಕು. ತಾಲೂಕು ವೀರೇಶ್ವರಾಗಲ್ಲ, ಅನೇಕ ವೀರೇಶ್ವರ ಜೊತೆಗೆ ಆಗಬೇಕು. ಹೊಸ ಸಮಾಜವನ್ನು ಕಟ್ಟೋಣ. ದೀನರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ನೋವಲಿದರಿಗೆ, ಮಾನವೀಯ ಮೌಲ್ಯಗಳೊಂದಿಗೆ ನಾವು ಏನಾದರೂ ಸಾಧ್ಯ ಮಾಡ್ತೀವಿ. ಇವರಿಗೆ ಅನ್ನ ಕೊಟ್ಟರೆ ಏನು ಪ್ರಯೋಜನ ಇಲ್ಲ, ಅವರಿಗೆ ಬೇಡ ಅಂತಾರೆ. ಈಗ ನನ್ನ ತುಂಬ ಊಟ ಬನ್ನಿ ಅಂತಾರೆ, ನನಗೆ ಬರಲ್ಲ ಅಂತ ಹೇಳ್ತೀನಿ. ಅವನ